ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಎದೆಲ್ಲಿ ಕಟ್ಕೊಂಡಿರೋ ಕಾಫ್ ರಿಲೀಫ್ ಆಗಲಿಕ್ಕೆ ಕಷಾಯ ಪೌಡರ್ ತೋರಿಸ್ತಾ ಇದ್ದೀನಿ. ಯಾವುದಕ್ಕೆ ಅಂದರೆ ಕಾಫ್ ಎದೆಲ್ಲಿ ಕಟ್ಕೊಂಡಿರುತ್ತಲ್ಲ ಅದು ರಿಲೀಫ್ ಆಗಲಿಕ್ಕೆ. ಅದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ. ಬೆಳ್ಳುಳ್ಳಿ, ಲವಂಗ, ಪಚ್ಕರ್ಪೂರ, ಚಕ್ಕೆ, ಜಾಜಿಕಾಯಿ, ಅಜ್ವಾಯಿನ, 2 ಏಲಕ್ಕಿ ಮತ್ತು ಒಣಶುಂಠಿ, ಕಾಳುಮೆಣಸು, ಇಪ್ಪಲಿಕಾಯಿ ಅಂತ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ನ್ಯಾಚುರಲ್ ಆಗಿ ನಮ್ಮ ಏನೇನು ನೈಸರ್ಗಿಕವಾಗಿ ಸಿಗೋದು ಅದನ್ನೆಲ್ಲ ಉಪಯೋಗಿಸಿ ಮಾಡ್ತಾಯಿದ್ದು. ಇಪ್ಪಲಿ ಕಡ್ಡಿ ಅದೇ ಕಾಯ್ದು, ಇದು ಕಡ್ಡಿ. ಮತ್ತು ಬೆಳ್ಳುಳ್ಳಿ ಒಂದು 6-7 ಎಸಳು ತೊಗೊಂಡಿದ್ದೀನಿ. ಮತ್ತು ಕಲ್ಲುಪ್ಪು, ಇದನ್ನು ಇದರಲ್ಲಿರೋ ಕಾಫ್ ಕರಗಿಸೋಕ್ಕೆ ತುಂಬ ಕೆಲಸ ಮಾಡುತ್ತೆ. ಈಗ ತುಳಸಿ ಮತ್ತು ಪುದೀನ ಎರಡನ್ನೂ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ನಮಗೆ ಕಷಾಯ ಪೌಡ್ರ್ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು. ತುಳಸಿ ಮತ್ತು ಪುದೀನ ಸೊಪ್ಪು ಇದರಲ್ಲಿರೋ ಕಾಫ್ ಕರಗಿಸುತ್ತೆ. ಈಗ ಒಂದು ಪಾತ್ರೆಗೆ 2 ಸ್ಪೂನ್ ಕಾಳುಮೆಣಸು ಹಾಕ್ಕೋಬೇಕು. ಆಮೇಲೆ ಅದಕ್ಕೇ ಈಗ ಇಪ್ಪಲಿ ಕಡ್ಡಿ ಮತ್ತು ಇಪ್ಪಲಿಕಾಯಿ, ಜಾಜಿಕಾಯಿ, ಅಜ್ವಾಯಿನು ಎಲ್ಲನೂ ಹಾಕ್ಕೋಬೇಕಾಗುತ್ತೆ. ಒಣಶುಂಠಿನೂ ಜಜ್ಜಿ ಹಾಕ್ಕೋಬೇಕು. ಪ್ರತಿಯೊಂದನ್ನು ಹಾಕ್ಕೋಬೇಕು. ಆಮೇಲೆ ಏಲಕ್ಕಿ, ಲವಂಗ, ಮೆಣಸು ಪ್ರತಿಯೊಂದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಶ್ರೀಕರ ಮಾತ್ರೆ ಅಂತ, ಇದು ನೆಗಡಿಗೆ ಅಂತ ಕೊಡ್ತಾರೆ ಗ್ರಂಥಿ ಅಂಗಡಿಲಿ, ಅದನ್ನು ಹಾಕ್ತಾಯಿದ್ದೀನಿ 1-2. ಈಗ ತುಳಸಿ ಮತ್ತು ಪುದೀನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಯಿಲೆಲ್ಲ ಗರಿ ಅನ್ನೋ ಆಗೋ ಥರ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ರೆಡಿಯಾಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ ಅದು. ಈಗ ಅದನ್ನು ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ತೆಗೆಯೋಣ. ಮತ್ತು ಈಗ ಅದಕ್ಕೇ ಕೊತ್ತಂಬರಿ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಡ್ರೈ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಕೊತ್ತಂಬರಿ ಕಾಳನ್ನ ಕೂಡ. ಅದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಈಗ ನಮ್ಮ ಕಷಾಯಕ್ಕೆ ಇದೆ ಮೇನ್ ಇಂಗ್ರೀಡಿಯೆಂಟ್ಸ್. ಇದು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ತೆಗಿಬೇಕು. ಸ್ವಲ್ಪ ಎಲ್ಲ ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಮಸಾಲ ಐಟಮ್ಸ್ನ ಹಾಕ್ಕೋಬೇಕು. ನಾವು ನ್ಯಾಚುರಲಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸೊ ಇಂಗ್ಲೀಷ್ ಮೆಡಿಸಿನ್ಸ್ ನೆಕ್ಸ್ಟ್, ಫಸ್ಟ್ ಮನೆಯಲ್ಲೇ ಹೋಮ್ ರೆಮಿಡಿ ಥರ ಏನಾದರೂ ಟ್ರೈ ಮಾಡಿ. ಈಗ ಕೊತ್ತಂಬರಿ ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ 1 ಸ್ಪೂನ್ ಅರಿಶಿನ ಮತ್ತು ಬ್ಲಾಕ್ ಸಾಲ್ಟ್ ಹಾಕ್ಕೋಬೇಕು. ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಬೇಕು. ಪೌಡರ್ ಆಗೋ ಥರ ನೈಸಾಗಿ ರುಬ್ಕೋಬೇಕು. ಈಗ ಮಾಡ್ಕೊಂಬರೋಣ ಬನ್ನಿ ಹೇಗಾಗಿದೆ ಅಂತ ನೋಡೋಣ. ಈಗ ರೆಡಿ ಆಗಿದೆ, ರುಬ್ಬಿದಾಗಿದೆ ನೋಡಿ. ಕಷಾಯ ಪೌಡ್ರ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದ್ರ ಸ್ಮೆಲ್ ಇದೆಯಲ್ಲ, ಪಚ್ಕರ್ಪೂರ, ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಅಮೇಝಿಂಗ್ ಆಗಿರುತ್ತೆ. ಈ ಕಷಾಯ ಪೌಡ್ರನ್ನ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಏನು ಚೆನ್ನಾಗಿದೆ ಕಷಾಯ ಪೌಡರು. ಈಗ ಕಷಾಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮಾಡ್ಕೊಂಡಿರೋದು ಇಷ್ಟು ಬಾಟಲ್ ಫುಲ್ ಆಗಿದೆ. ಇದು ಅಮ್ಮಮ್ಮ ಅಂದರೆ 1 ತಿಂಗಳು ಸತತ ಬರುತ್ತೆ. ತುಂಬ ಸ್ಟ್ರಾಂಗ್ ಇರೋದ್ರಿಂದ ಒಂದು ಚಿಟಿಕೆ 2 ಚಿಟಿಕೆ ಹಾಕ್ಕೊಂಡು ಕಷಾಯ ಮಾಡ್ಕೋಬೋದು. ಈಗ ನನ್ನ ಮಗಳಿಗೆ ಕಾಫ್ ಆಗಿರೋದ್ರಿಂದ ನಾನು ರೆಡಿ ಮಾಡ್ಕೊತಿದ್ದೀನಿ. ಒಂದು ಪಾತ್ರೆಗೆ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಅದಕ್ಕೇ ಬೆಲ್ಲ ಹಾಕಬೇಕು. ನ್ಯಾಚುರಲ್ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ. ನಾನೊಂದು ಲೋಟ ಮಾಡೋದ್ರಿಂದ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಅದಕ್ಕೇ ಕಷಾಯ ಪೌಡ್ರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು 1/2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದನ್ನು ಕಷಾಯ ಇದೆಯಲ್ಲ, ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಅದು ರೆಡಿ ಆಗುತ್ತೆ. ಇದರಲ್ಲಿರೋ ಕಾಫ್ ಮತ್ತು ತಲೆನೋವು, ಬಾಡಿ ಪೇನ್ ಎಲ್ಲನೂ ರಿಲೀಫ್ ಮಾಡೋವಂಥ ಒಂದು ಗುಡ್ ಕಷಾಯ ಅಂತಲೇ ಹೇಳ್ಬೋದು. ಮನೆಯಲ್ಲೇ ನ್ಯಾಚುರಲ್ ಆಗಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಮಾಡುವಂಥ ಕಷಾಯ. ಮತ್ತು ತುಂಬ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಅಡಿಕ್ಟ್ ಆಗಿರ್ತೀವಿ ನಾವು. ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಕೋಲ್ಡ್ ಆಯಿತು ಅಂದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತೀವಿ. ಅದನ್ನು ಮಾಡೋಕ್ಕಿಂತ ಮುಂಚೆನೇ ಮನೆಯಲ್ಲೇ ಒಂದು ಪ್ರಥಮ ಚಿಕಿತ್ಸೆ ಥರ ಈ ಥರ ಕಷಾಯ ಮಾಡಿಕೊಟ್ರೆ ಮಕ್ಕಳಿಗೆ ಕೋಲ್ಡ್ ಆಗಿರಲಿ, ತಲೆ ನೋಯ್ತಾ ಇರಲಿ,
ಬಾಡಿ ಪೇಯ್ನ್ ಇರಲಿ ಈ ಥರ ಮಾಡಿಕೊಡೋದ್ರಿಂದ ತುಂಬ ರಿಲೀಫ್ ಅನಿಸುತ್ತೆ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ರಿಗೂ ರಿಲೀಫ್ ಅನಿಸುತ್ತೆ. ನಾವು ಎಷ್ಟೋ ಒಂದು ಸರಿ ಮನೆಯಲ್ಲೇ ಎಷ್ಟೋ ಐಟಮ್ಸ್ ಇರುತ್ತೆ ನಮಗೆ ಮಾಡ್ಕೊಳ್ಳೋಕ್ಕೆ ನ್ಯಾಚುರಲಾಗಿ, ಬಟ್ ನಾವು ಅದನ್ನೇನು ಮಾಡ್ಕೊಳ್ಳಲ್ಲ. ಹುಷಾರಿಲ್ಲ ಅಂದ ತಕ್ಷಣ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ತೀವಿ ಡೈರೆಕ್ಟಾಗಿ. ಅವರು ಮೆಡಿಸಿನ್ಸು ಟಾನಿಕ್ಕು ಅದೆಲ್ಲ ಬರೀತಾರೆ. ಮಕ್ಕಳು ಒಂದು ಸ್ವಲ್ಪ ತೊಗೊತಾರೆ, ತೊಗೊಳ್ಳಲ್ಲ. ಹೀಗೆ ಮನೇಲೇ ಮಾಡಿಕೊಡೋದ್ರಿಂದ ಬೇಗ ಕ್ಯೂರ್ ಆಗ್ತಾರೆ. ನಾವು ನ್ಯಾಚುರಲಾಗೆ ಮಕ್ಕಳನ್ನ ಚೆನ್ನಾಗಿ ಇಟ್ಕೋಬೋದು. ಆ ಕಾರಣದಿಂದ ಈ ಥರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅದಕ್ಕೆ 1 ಸ್ಪೂನ್ ಜೇನುತುಪ್ಪನೂ ಹಾಕ್ತಾಯಿದ್ದೀನಿ. ಈಗ ರೆಡಿಯಾಗಿದೆ ನೋಡಿ ಕಷಾಯ. ಇದರಲ್ಲಿರೋ ಕಾಫ್ ಪ್ರತಿಯೊಂದು ರಿಲೀಫ್ ಮಾಡುತ್ತೆ. ನಿಮಗೆ ತಲೆ ನೋಯ್ತಾ ಇದೆಯಪ್ಪ, ಕಾಫ್ ಇದೆ, ಕೆಮ್ಮಿದೆ, ಜ್ವರ ಇದೆ ಅಂದಾಗಲೂ ಈ ಥರ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದು. ನೋಡಿ ರೆಡಿಯಾಗಿದೆ ಕಷಾಯ. ಎಷ್ಟು ಪವರ್ಫುಲ್ ಅಂದರೆ ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾವು ನ್ಯಾಚುರಲಾಗಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು. ಸೊ ಈ ಥರ ಟ್ರೈ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಸೊ ಕಷಾಯ ರೆಡಿಯಾಗಿದೆ ಆಲ್ಮೋಸ್ಟ್. ಈಗ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಅವಳಿಗೂ ತುಂಬ ಕಾಫ್ ಇದೆ. ಸೊ ಹಂಗಾಗಿ ನಾನು ಮಮ್ಮಿ ಕಷಾಯ ಮಾಡಿಕೊಡು ಕುಡಿತೀನಿ ಅಂದ್ಲು. ಈಗ ನನ್ನ ಮಗಳು ಕೂಡ ಆ ಕಷಾಯನ ಕುಡಿತಾ ಇದ್ದಾಳೆ. ಅವಳಿಗೂ ಸ್ವಲ್ಪ ಕಾಫ್ ಇದೆ, ಕೋಲ್ಡ್ ಇದೆ. ಸೊ ಹಂಗಾಗಿ ನಾನು ಅವಳಿಗೋಸ್ಕರನೇ ಮಾಡಿದ್ದು. ನಿದ್ದೆನೇ ಮಾಡ್ತಾ ಇರಲಿಲ್ಲ, ತುಂಬ ಕೆಮ್ತಾ ಇದ್ಲು. ಸೊ ಎಲ್ಲ ಮಕ್ಕಳಿಗೂ ಏನು ಹೇಳೋದು ಅಂದರೆ, ನಿದ್ದೆ ಮಾಡ್ತಾ ಇಲ್ಲಪ್ಪ ಮಕ್ಕಳು ಅಂದಾಗ ತಾಯಂದ್ರು ಏನು ಮಾಡಬೇಕು ಅಂದರೆ ಈ ಥರ ಮನೆ ಮದ್ದುಗಳನ್ನ ಟ್ರೈ ಮಾಡ್ತಾ ಇರಬೇಕು. ನ್ಯಾಚುರಲಾಗೆ ಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಮೆಡಿಸಿನ್ಸ್ ನೆಕ್ಸ್ಟ್. ಫಸ್ಟು ಓಮ್ ರೆಮಿಡಿ ಥರ ಏನಾದರೂ ಮಾಡಿಕೊಡ್ಬೇಕು ಮಕ್ಕಳಿಗೆ. ಈ ಥರ ಕಷಾಯ ಮಾಡಿಕೊಟ್ಟಾಗ ಮಕ್ಕಳು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ನಿದ್ದೆನೇ ಮಾಡಲ್ಲ ಕಾಫ್ ಇರೋದ್ರಿಂದ. ಸೊ ತುಂಬ ಒಳ್ಳೆ ಓಮ್ ರೆಮಿಡಿ ಅಂತ ಹೇಳ್ಬೋದು. ತುಂಬ ಬೆಸ್ಟ್ ಕಷಾಯ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಸೇವಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ, ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋ ನಾನು ಎಲ್ಲ ಅಮ್ಮಂದ್ರಿಗೂ ಡೆಡಿಕೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.